ನಾವು ವಿಜಯನಗರ ಸಾಮ್ರಾಜ್ಯ. ಅಪ್ಪ, ನಾವೆಷ್ಟು ಪುಣ್ಯವಂತರು! ಇಷ್ಟೊಂದು ಗತವೈಭವದ ಕನ್ನಡ ನಾಡಿನಲ್ಲಿ ನಾವು ಜನಿಸಿದ್ದೇವೆ. ಏನೋ ಅದು ಪುಣ್ಯ ಪಾಪ ಅಂತ ಮಾತಾಡ್ತಿದ್ದೀಯಲ್ಲೋ? ಹೌದು, ನಮ್ಮ ನಾಡಿನ ಶ್ರೀಮಂತಿಕೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ನೋಡಿದರೆ ನಮಗೆ ಬಹಳ ಹೆಮ್ಮೆ ಆಗುತ್ತದೆ. ಹೌದು ಕಣೋ, ನಾನು ಅದರ ಬಗ್ಗೆ ಕೇಳಿದ್ದೇನೆ. ಆದರೆ ಆ ವೈಭವದ ಸಿರಿಯನ್ನು ಒಂದು ಸಾರಿ ಕಣ್ಣಾರೆ ನೋಡಬೇಕೆಂಬ ಹಂಬಲ ಉಂಟು. ಆದರೆ ಅದು ಆಗುತ್ತೋ ಇಲ್ಲೋ? ಬೇಜಾರ ಬೇಡಮ್ಮ. ನಮ್ಮ ಸಂಸ್ಕೃತಿ ವೈಭವದ ಸೌಂದರ್ಯವನ್ನು ತಮ್ಮ ನೃತ್ಯದ ಮೂಲಕ ರಂಜಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿನಿಯರು. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಸ್ವಾಗತಿಸೋಣ. ನಂದಿ ಸೊಸಳಿ ತ ಸ್ಟ್ಯಾಂಡ್. ನಂದಿ ಸೊಸಳಿ ಎನ್ನುವ ತ ಸ್ಟ್ಯಾಂಡ್ನ ವಿದ್ಯಾರ್ಥಿಯು ಈ ಸ್ಟೇಜ್ನ ಹತ್ತಿರ ಇರ್ತಾನೆ. ಪಾಲಕರು ಬಂದು ಆ ಮಗುವನ್ನು ಕರೆದುಕೊಂಡು ಹೋಗಬೇಕು. ಭಾರತದ ನಕ್ಷೆಯಲ್ಲಿ ನೋಡ್ತಿರೋದು ದಕ್ಷಿಣ ಭಾಗ. ಇಲ್ಲಿ ಇವತ್ತಿನ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಬಳಿ ತುಂಗಭದ್ರಾ ನದಿಯ ತಟದಲ್ಲಿ ಹಂಪಿ ಇದೆ. ಇದು ಒಮ್ಮೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇತಿಹಾಸ, ಕಲೆ, ಧರ್ಮ, ಧೈರ್ಯ ಎಲ್ಲವೂ ಇಲ್ಲಿ ಬದುಕುಳಿದಿದ್ದವು. ಇವತ್ತು ನೀವು ನೋಡ್ತಿರೋ ಹಂಪಿ ಕೇವಲ ಕಲ್ಲುಗಳಲ್ಲ, ಇದು ಇತಿಹಾಸದ ಜೀವಂತ ನೆನಪು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ. ನೀವು ಈಗ ನೋಡುತ್ತಿರೋದು ಮುರಿದು ಬಿದ್ದ ಗೋಪುರಗಳು, ಬಿರುಕು ಬಿಟ್ಟ ಶಿಲಾ ಮಂಟಪಗಳು, ಧೂಳಿನಲ್ಲಿ ಮುಚ್ಚುಹೋದ ಪವಿತ್ರ ಪಟ್ಟಣದ ಅವಶೇಷಗಳು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿಗಿದು. ಹಕ್ಕ ಬುಕ್ಕರು ಹಾಡಿದರಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ,
ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ. ನಮ್ಮ ಕಾಲಘಟ್ಟದಲ್ಲಿ ಹಂಪಿ ಹೇಗಿತ್ತು, ಹೇಗೆ ವಿಜೃಂಭಿಸುತ್ತಿತ್ತು ಇದನ್ನು ನೋಡುವ ಕುತೂಹಲವಿದೆಯೇ? ಬನ್ನಿ ಹಾಗಿದ್ರೆ ನಮ್ಮ ಕೃಷ್ಣದೇವರಾಯರ ರಾಜ್ಯಕ್ಕೆ. ಇದೇ ನೋಡಿ ವಿಜಯ ವಿಠಲ ದೇವಾಲಯ. ಇಲ್ಲಿ ಕಲ್ಲುಗಳು ಹಾಡುತ್ತವೆ, ಸ್ತಂಭಗಳು ಸಂಗೀತ ಕೊಡುತ್ತವೆ. ಇಲ್ಲಿ ದೇವರ ಕಲ್ಪನೆ ಸತ್ಯವಾಗಿರೋ ಹಾಗೆ ಅನುಭವವಾಗುತ್ತಿದೆ. ಇದೇ ನೋಡಿ ಹಂಪಿಯ ಕಲ್ಲಿನ ಸಂಗೀತ ನಾಟ್ಯಗಳ ಸಂಗಮವಿದೆ, ಶಿಲ್ಪ ಕಲೆಗಳ ತಾಣವಿದೆ. ಕನ್ನಡ ಭೂಮಿ, ಕನ್ನಡ ನುಡಿಯು, ಕನ್ನಡ ಪ್ರೀತಿ, ಇಂಜೆಂದು ಬಾಳಲಿಯು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ಭೂಮಿ, ಕನ್ನಡ ನುಡಿಯು, ಕನ್ನಡ ಕೀರ್ತಿ ಎಂದೆಂದು ಬಾಳಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಗೆಲ್ಲಿಗೆ. ಹೇಗಿತ್ತು ಹೇಳಿ ವಿಜಯನಗರದ ಈ ಐಶ್ವರ್ಯವಂತ ಹಾಗೂ ಅದ್ಭುತ ಪ್ರಯಾಣ? ನಿಮ್ಮ ಮನಸ್ಸು ತುಂಬಿ ಹೋಗಿರಬೇಕಲ್ಲ. ನಾನು ಜೀವಿಸಿದ್ದ ವಿಜಯನಗರವನ್ನು ನಿಮಗೆ ತೋರಿಸಿದ್ದೇನೆ. ಧನ್ಯವಾದ ಹೇಳುತ್ತಾ ಕನ್ನಡ ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು. ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆವೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಲೋ. ಇದಾದ ನಂತರ ಇನ್ನು ಕೇವಲ 3 ಡ್ಯಾನ್ಸ್ಗಳು ಮಾತ್ರ ಉಳಿದಿದೆ. ಎಲ್ಲ ಪೋಷಕರು ಎಲ್ಲ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ ನಂತರ ಮನೆಗಳಿಗೆ ಹೋಗಬೇಕು ಅಂಥೇಳಿ ನಮ್ಮ ಮನವಿ. ಇನ್ನು ಕೇವಲ 3 ಡ್ಯಾನ್ಸ್ ಮಾತ್ರ ಉಳಿದಿದೆ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ವೈಭವ, ಶೌರ್ಯ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ತಮ್ಮ ನೃತ್ಯದ ಮೂಲಕ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಆಲ್ ಇಂಡಿಯಾ ಫಾರ್ಮೇಷನ್
from 5th AB students.